forever on fire. ಇನ್ನು ಮಾಜಿ ಸಚಿವ ಬಿ ನಾಗೇಂದ್ರ ಇಡಿ ಅಧಿಕಾರಿಗಳ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ಪಾಪದ ಕೊಡ ತುಂಬಿದೆ. ಕಾಂಗ್ರೆಸ್ನವರು ಬಡವರ ಹಣವನ್ನ ಲೂಟಿ ಮಾಡಿದ್ದಾರೆ. ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆಯನ್ನು ನೀಡಿ ಹೋಗಲಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಬಿವೈ ವಿಜೇಂದ್ರ ಒತ್ತಾಯಿಸಿದ್ದಾರೆ. ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಪಾಪದ ಕೊಡ ತುಂಬಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಿ ಹೋಗಲಿ ಅಂತ ಬಿವೈ ವಿಜಯೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾಗೇಂದ್ರ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಈಗ ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ. ಇವತ್ತು ನಿಮ್ಮ ಪಾಪದ ಕೊಡ ತುಂಬಿದೆ, ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ. ಇವತ್ತು ನಾನು ಗೌರವವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ತಡ ಮಾಡಬೇಡಿ. ಇವತ್ತು ದಲಿತರ ಹಣವನ್ನು ಲೂಟಿ ಮಾಡಿದ್ದೀರಿ. ದಲಿತರು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಏನು ಮೈಸೂರಿನ ಜಮೀನುಗಳಿದೆ ಅದನ್ನ ಲಪ್ಟಾಯಿಸಿದ್ದೀರಿ. ಹಾಗಾಗಿ ಇದು ಸಿಬಿಐ ತನಿಖೆ ಕೊಡಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ನೋಡಿ, ಇನ್ನು ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಕೊಲೆಯ ಟ್ವಿಸ್ಟ್ ಕೊಟ್ಟಿದ್ದಾರೆ ಮುನಿರತ್ನ. ಈ ಪ್ರಕರಣದಲ್ಲಿ ಕೊಲೆ ಪ್ರಕರಣವೂ ಕೂಡ ದಾಖಲಾಗಬೇಕು ಅಂತ ಹೇಳಿದ್ದಾರೆ. ಒಬ್ಬ ಮುಗ್ಧ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮುನಿರತ್ನ ಹೇಳಿರುವ ಮಾತು, ಆ ಅಧಿಕಾರಿಯದ್ದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಮುನಿರತ್ನ ಅವರು ಹೇಳಿದ್ದಾರೆ. ಇಡಿ ಮಾತ್ರವಲ್ಲ, ಇದರ ವಿರುದ್ಧ ಕೊಲೆ ಪ್ರಕರಣ ಕೂಡ ದಾಖಲಾಗಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ಮಾಜಿ ಸಚಿವ ನಾಗೇಂದ್ರ ಒಬ್ಬರದ್ದೇ ಕೈವಾಡ ಇಲ್ಲ. ಈ ಅವ್ಯವಹಾರದಲ್ಲಿ ದೊಡ್ಡವರ ಕೈವಾಡವೂ ಕೂಡ ಇದೆ ಅಂತ ಮುನಿರತ್ನ ಅವರು ಆರೋಪವನ್ನ ಮಾಡಿದ್ದಾರೆ. ಇದರಲ್ಲಿ ಬರೀ ನಾಗೇಂದ್ರ ಒಬ್ಬರೇ ಕೈವಾಡ ಇಲ್ಲ. ಇದರಲ್ಲಿ ನಾಗೇಂದ್ರನ ಮೇಲುಗಡೆ ಇರ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದಲ್ಲಿ ಅನುಮತಿ ಪಡೆದೇ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಒಬ್ಬ ಸಚಿವನಾಗಿ ಕೆಲಸ ಮಾಡಿರೋನು. ಪ್ರತಿಯೊಂದು ಕಡತದಲ್ಲೂ ಸಹ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದೇ ಇರ್ತಾರೆ. ಅವರ ಗಮನಕ್ಕೆ ಬರದೆ ಮಾಡೋಕ್ಕಾಗಲ್ಲ. ಆಮೇಲೆ ಇಷ್ಟೊಂದು ಅಕೌಂಟ್ಗಳನ್ನ ಓಪನ್ ಮಾಡೋದು, ಅದಕ್ಕೆ ವರ್ಗಾವಣೆ ಮಾಡೋದು, ಅದಕ್ಕೆ ಒಬ್ಬ ಇಲ್ಲಿ ಹಣನ ವರ್ಗಾವಣೆ ಮಾಡಿಕೊಡೋದು, ಅದಕ್ಕೆ ಆಂಧ್ರ ಪ್ರದೇಶದಿಂದ ಒಬ್ಬ ಬರೋದು, ಒಂದು ಎರಡಲ್ಲ. ಇದರಲ್ಲಿ ಅಕ್ರಮ ಆಗಿದ್ರ ಜೊತೆಯಲ್ಲಿ ಇವತ್ತಿದು ಒಂದು ಕೊಲೆ ಪ್ರಕರಣ ದಾಖಲಾಗಬೇಕು. ಇದರಲ್ಲಿ ಇದು ಬರೀ ಭ್ರಷ್ಟಾಚಾರ ಇಡಿ ಅಲ್ಲ ಇದರಲ್ಲಿ ಬರಬೇಕಾಗಿರೋದು. ಇವತ್ತು ಇವರಿಷ್ಟು ಜನದಿಂದ ಒಬ್ಬ ಮುಗ್ಧ ಒಬ್ಬ ಅಧಿಕಾರಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಇದು ಈ ಕೊಲೆ ಪ್ರಕರಣ ಮಾಡಿಕೊಂಡು ಇವ್ರು ಎಲ್ಲರನ್ನಲ್ಲೂ ಸಹ ಇವರೆಲ್ಲರ ಮೇಲೂ ಕೊಲೆ ಪ್ರಕರಣ ದಾಖಲು ಮಾಡೋವರೆಗೂ ಇಲ್ಲಿ ನ್ಯಾಯ ಸಿಗಲ್ಲ. ಇದು ಇಡಿನೇ ಅಲ್ಲ, ಇದು ಬೇರೆ ಏನೂ ಅಲ್ಲ, ಇದು 100% ಕೊಲೆ. ಇದು ಇದರಲ್ಲಿ ಬರೀ ನಾಗೇಂದ್ರ ಒಬ್ಬರೇ ಕೈವಾಡ ಇಲ್ಲ. ಇದರಲ್ಲಿ ನಾಗೇಂದ್ರನ ಮೇಲುಗಡೆ ಇರ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದಲ್ಲಿ ಅನುಮತಿ ಪಡೆದೇ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಒಬ್ಬ ಸಚಿವನಾಗಿ ಕೆಲಸ ಮಾಡಿರೋನು. ಪ್ರತಿಯೊಂದು ಕಡತದಲ್ಲೂ ಸಹ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದೇ ಇರ್ತಾರೆ. ಅವರ ಗಮನಕ್ಕೆ ಬರದೆ ಮಾಡೋಕ್ಕಾಗಲ್ಲ. ಆಮೇಲೆ ಇಷ್ಟೊಂದು ಅಕೌಂಟ್ಗಳನ್ನ ಓಪನ್ ಮಾಡೋದು, ಅದಕ್ಕೆ ವರ್ಗಾವಣೆ ಮಾಡೋದು, ಅದಕ್ಕೆ ಒಬ್ಬ ಇಲ್ಲಿ ಹಣನ ವರ್ಗಾವಣೆ ಮಾಡಿಕೊಡೋದು, ಅದಕ್ಕೆ ಆಂಧ್ರ ಪ್ರದೇಶದಿಂದ ಒಬ್ಬ ಬರೋದು, ಒಂದು ಎರಡಲ್ಲ. ಇದರಲ್ಲಿ ಅಕ್ರಮ ಆಗಿದ್ರ ಜೊತೆಯಲ್ಲಿ ಇವತ್ತಿದು ಒಂದು ಕೊಲೆ ಪ್ರಕರಣ ದಾಖಲಾಗಬೇಕು. ಇದರಲ್ಲಿ ಇದು ಬರೀ ಭ್ರಷ್ಟಾಚಾರ ಇಡಿ ಅಲ್ಲ ಇದರಲ್ಲಿ ಬರಬೇಕಾಗಿರೋದು. ಇವತ್ತು ಇವರಿಷ್ಟು ಜನದಿಂದ ಒಬ್ಬ ಮುಗ್ಧ ಒಬ್ಬ ಅಧಿಕಾರಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಇದು ಈ ಕೊಲೆ ಪ್ರಕರಣ ಮಾಡಿಕೊಂಡು ಇವ್ರು ಎಲ್ಲರನ್ನಲ್ಲೂ ಸಹ ಇವರೆಲ್ಲರ ಮೇಲೂ ಕೊಲೆ ಪ್ರಕರಣ ದಾಖಲು ಮಾಡೋವರೆಗೂ ಇಲ್ಲಿ ನ್ಯಾಯ ಸಿಗಲ್ಲ. ಇದು ಇಡಿನೇ ಅಲ್ಲ, ಇದು ಬೇರೆ ಏನೂ ಅಲ್ಲ, ಇದು 100% ಕೊಲೆ. ಇದು ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.